ನಾವು ಸಾಮಾನ್ಯವಾಗಿ ಮನುಷ್ಯ ಮಾತ್ರದಲ್ಲಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಲಕ್ಷಣ ನೋಡ್ತೀವಿ. ಏನು ಅಂದರೆ ಮನುಷ್ಯ ಬೆಳಿಗ್ಗೆ ಹುಟ್ಟಿದ ಅರ್ಥಾತ್ ಅವನು ತಿಳಿಲಿಕ್ಕೆ ಹತ್ತಾಗಿಂದ ತಿಳುವಳಿಕೆ ನಿಲ್ಲೋವರೆಗೂ ಅಂದರೆ ಕೊನೆಯವರೆಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಿರಂತರ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಈ ಮಾತನ್ನ ಭಗವದ್ಗೀತಾದಲ್ಲಿ 4000 ವರ್ಷಗಳ ಹಿಂದೆ ಭಗವಂತ ಹೇಳ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಲ್ಲ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಲ್ಲ. ಕಲ್ತವ್ರಿರಲಿ ಕಲಿದೇ ಇದ್ದವರಿರಲಿ, ಗಂಡಸರಾಗಿರಲಿ ಹೆಣ್ಮಕ್ಳಾಗಿರಲಿ ಮುದುಕರಾಗಿರಲಿ, ಅಲ್ಲಿ ಗದ್ದಲ ಹಾಕ್ಬೇಡ್ರಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಇನ್ನು 10-15 ನಿಮಿಷ ಕಾರ್ಯಕ್ರಮ ಮುಗಿತೈತಿ, ಶಾಂತತೆಯನ್ನು ಕಾಪಾಡ್ಕೊಡ್ರಿ ದಯವಿಟ್ಟು. ಇಷ್ಟೊತ್ತಿನ ತನಕ ಎಲ್ಲರೂ ತಾಳ್ಮೆಯಿಂದ ಕುಂತಿದ್ದೀರಿ, ತಾಯಂದ್ರ ಅಂತಂಬ್ರು ಎಲ್ಲರೂ. ಆದರೆ ಒಂದು ಪ್ರಶ್ನೆ ನಿರ್ಮಾಣ ಆಗ್ತದೆ ನಮ್ಮಲ್ಲಿ, ಅಂದರೆ ಇಷ್ಟ್ಯಾಕೆ ನಾವು ಕಷ್ಟಪಡ್ಲಿಕ್ಕೆ ಹತ್ತೀವಿ? ನಮಗೇನೋ ಒಂದು ಬೇಕಾಗಿದೆ, ಅದಕ್ಕಾಗಿ ಇಷ್ಟೊಂದು ಹಡಪಡಿಸ್ತಾ ಇದ್ದೀವಿ. ಬೆಳಿಗ್ಗೆ ಲಘುನ ಬೇಗನೆ ಏಳಬೇಕು, ಮತ್ತು ಬಡ ಏನು ಜಳಕ ಮಾಡೋದು, ರೊಟ್ಟಿ ಕಟ್ಕೊಳ್ಳೋದು, ಹೊಲಕ್ಕೆ ಹೋಗೋದು, ಸಂಜೆ ತನಕನೂ ಹೊಲದಾಗ ಬಿಸಿಲಾಗ ಮಳೆಯಾಗ ಗಾಳಿಯಾಗ ಕೆಲಸ ಮಾಡೋದು, ಮನೆಗೆ ಬರೋದು, ಆಫೀಸ್ನವ್ರು ಮುಂಜಾನೆ ಎದ್ದು ಕೂಡಲೇ ಆಫೀಸಿಗೆ ಎದಕ್ಕರಪ್ಪ ಇಷ್ಟೆಲ್ಲ ಧಡಪಡ? ಸುಮ್ಮನೆ ಸಮಾಧಾನ ಸ್ವಸ್ಥ ಮನ್ಯಾಗ ಕಾಲು ಚಚ್ಕೊಂಡು ಕೂಡ್ಲಿ ಬಲ್ಕೊಳಿಗೆ ಬರೋದಿಲ್ಲ. ಸುಮ್ಮನೆ ಕೈ ಕಾಲು ಕಟ್ಕೊಂಡು ಕೂಡ್ಲಿಕ್ಕೆ ಬರಂಗಿಲ್ಲ. ಸುಮ್ಮನೆ ಕೂಡೋದ ಭಾಳ ದೊಡ್ಡ ಕಠಿಣ ಕೆಲಸ ರೀ. ಇನ್ನೂ ರಂಟಿ ಹೊಡಿಬೋದು, ನಟ್ ಕಡಿಬೋದು, ನಿಗಲ ಹೊಡಿಬೋದು. ಒಂದು ತಾಸು ಸುಮ್ಮನೆ ಕೂಡ್ರಿ ಅಂದ್ರೆ ಅವ್ನು ಸುಮ್ಮನೆ ಕೂತಾನಂತ ಅವಾಗ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಭಗವಂತ ಮನ್ಯಾಗ ಹೇಳ್ತಾರೆ, ದೇವ್ರಂಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೈಕಾಲು ಕಟ್ಕೊಂಡು ಸುಮ್ಮನೆ ಕೂಡಿ ನೋಡು ದೇವ್ರಂಗೆ. ನಮಗೆ ದೇವ್ರಂಗೆ ಕೂಡ್ಲಿಕ್ಕೆ ಬರವಾಲ್ತು ಅಂತ ನಾವು ದೇವರೇ ಆಗಿಲ್ಲ, ಇಲ್ಲದಿದ್ರೆ ದೇವರೇ ಆಗೋ ಪೈಕಿ. ಯಾಕೆ ನಮಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗವಲ್ತು? ಒಂದು ಕಡೆಗೆ ಒಬ್ಬ ಹೇಳ್ತಾನ, ತಮನ್ನಾವೋನೆ ಹಮಾರೆ ಹಮ್ಕೋ ಅಂಧಾ ಕರ್ ದಿಯಾ ವರ್ನಾ ಹಮ್ ಖುದ್ ಖುದಾ ಹೋತೆ. ಈ ಮಹತ್ವಾಕಾಂಕ್ಷ ಅಂತೇನೋ ನೋಡ್ರಿ, ವಾಸನೆಗಳು. ನನಗದಾಗಬೇಕು, ನನಗಿದಾಗಬೇಕು, ನನಗದು ಬೇಕು, ಇದು ಬೇಕು, ಇವು ನಮ್ಮನ್ನು ಸುಮ್ಮ ಕೂಡಿಸುವಲ್ಲು. ನಮ್ಮನ್ನು ವಾಸನೆಗಳೇ ಸುಮ್ಮ ಕೂಡಿಸುವಲ್ಲು, ಅಪೇಕ್ಷೆಗಳು ಸುಮ್ಮ ಕೂಡಿಸುವಲ್ಲು, ಇಚ್ಛೆಗಳು ಸುಮ್ಮ ಕೂಡಿಸುವಲ್ಲು, 108 ಕಲ್ಪನೆಗಳು ನಮ್ಮನ್ನು ಸುಮ್ಮ ಕೂಡಿಸುವಲ್ಲು. ನಿನ್ನೆ ಜ್ಞಾನೇಶ್ವರ ಮಹಾರಾಜ, ನಾವು ಜ್ಞಾನೇಶ್ವರಿ ಬರಿತಾ ಇರ್ತೀನಿ, ನಿನ್ನೊಂದು ಓವಿ ಒಳಗೆ ಬರಿತಾರ, ಒಂದು ವೇಳೆ ನಿಮ್ಮ ಚಿತ್ತ ಈ ವಿಕಲ್ಪದ ಸಂಪತ್ತಿನಿಂದ ಹೊರಗೆ ಕಲ್ಪನೆಗಳ ಸಂಪತ್ತಿನಿಂದ ಹೊರಗೆ ಬಂದರೆ ಆ ಚಿತ್ತ ಚೈತನ್ಯ ಆಗ್ತದೆ ಅಂತ. ನಿನ್ನೆ ಆ ಓವಿ ಬರಲಿ ನಿನ್ನ ನಮ್ಮ ಚಿತ್ತ ಒಂದು ವೇಳೆ ಸಂಕಲ್ಪಗಳ ಒಂದು ಆಕರ್ಷಣೆ, ಸಂಕಲ್ಪದ ಕಲ್ಪನೆ, ಮಹತ್ವಾಕಾಂಕ್ಷೆ ಇವುಗಳಿಂದ ಒಂದು ಸ್ವಲ್ಪ ಹೊರಗೆ ಬಂದರೆ ಅರ್ಥಾತ್ ಏನು ಅಂದರೆ ಚಿತ್ತ ಅನ್ನುವಂಥದ್ದು ಶಾಂತ ಆದರೆ. ಒಂದು ಕಡೆಗೆ ಹೇಳ್ತಾರೆ ಮಹಾರಾಜರು, ಚಿತ್ತರಾಹೇ ಸಮಾಧಾನ ಹೇಚಿ ದೇವಾಚೆ ದರ್ಶನ, ಅಖಂಡ ನಾಮಸ್ಮರಣ ಮೂರ್ತಿಮಂತ ಬ್ರಹ್ಮಜ್ಞಾನ, ಅಖಂಡ ಸಮಾಧಾನ ಹೇಚಿ ದೇವಾಚೆ ದರ್ಶನ. ನಮಗೆ ಸಮಾಧಾನ ಇಲ್ಲ ಮನಸ್ಸಿನಾಗ, ಬರೀ ನಮಗೇನು ಒಂದು ಕಲ್ಪನಾ ತಲೆ ತುಂಬ್ಕೊಂಡ್ಬಿಟ್ಟದಂದ್ರೆ ನಮಗೆ ಸುಖ ಬೇಕು. ಆದರೆ ನಮ್ಮ ಮಜಾ ಏನಾಗಿದೆ, ಆ ಸುಖಾನ ನಮ್ಮನ್ನು ಇಷ್ಟು ದುಡಿಸ್ಲಿಕ್ಕೆ ಹಚ್ಚಲಿಕ್ಕೆ
ನಮಗೆ ಸುಖ ಬೇಡ ಅಂದ್ರೆ ಎದಕ್ಕೆ ಇಷ್ಟೆಲ್ಲ ಗುದ್ದಾಡ್ಬೇಕು? ಸುಖ ಬೇಕಂತೀವಿ, ಸಮಾಧಾನ ಬೇಕಂತೀವಿ. ಖರೆ ಅದನ್ನು ನಾವು ಈಗ ನಮಗೆ 60, 70, 80 ವರ್ಷದವರು ಇದ್ದೀವಿ ಇಲ್ಲಿ. ಕೈ ಎತ್ತಿ ಹೇಳಿ ನೋಡೋಣ. ನಾನು ಸಹಿತ ನನಗೂ ಕೈ ಎತ್ತಲಿಕ್ಕೆ ಧೈರ್ಯ ಇಲ್ಲ. ಮತ್ತು ನನಗೂ 75 ವರ್ಷ. ನನ್ನ ಮನಸ್ಸಿನಾಗ ಏನೂ ಚಿಂತಿಲ್ರಿ. ನನ್ನ ಮನಸ್ಸಿನಾಗ ಏನೂ ಕಾಳಜಿ ಇಲ್ಲ, ಏನೂ ಭಯ ಇಲ್ಲ. ನನ್ನ ಮನಸ್ಸು ಶಾಂತದ. ಭಗವಂತ ಹೇಳ್ತಾನೆ, ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಚಿತ್ತಸ್ಯ ತತ್ರೋಪರಮತೇಜ. ಯಾವ ರೀತಿಯಾಗಿ ನಿರ್ವಾತ ಪ್ರದೇಶದಲ್ಲಿ ಗಾಳಿ ಇಲ್ಲದೆ ಇರುವಲ್ಲಿ ನಾವು ದೀಪ ಹಚ್ಚಿಟ್ರೆ ಅದು ಹಿಂಗೆ ಉರಿತಿರ್ತದೆ. ಹಂಗೆ ಯಾರ ಮನಸ್ಸು ಯಾವುದೇ ಪರಿಸ್ಥಿತಿಯಲ್ಲಿ ಹೊಯ್ದಾಡದೇ ಇದ್ದರೆ, ಕೃಷ್ಣ ಅರ್ಜುನನ ಕೇಳ್ತಾನೆ, ಅರ್ಜುನ ಕೃಷ್ಣನ ಕೇಳ್ತಾನೆ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಇದೆ. ಕೃಷ್ಣ ಅಂತಾನೆ ಒಂದೇ ಶಬ್ದದಾಗ ಹೇಳ್ತೀನಿ, ನಿನ್ನ ಭಗವದ್ಗೀತೆಯ ದೃಷ್ಟಿಯಿಂದ, ನಿನ್ನ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ. ಅವಾಗ ಭಗವಂತ ಹೇಳ್ತಾನೆ, ಅರ್ಥಾತ್ ಏನು ಅಂದ್ರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತು. ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ನಾ ಎಷ್ಟೋ ಸಲ ಪ್ರವಚನದಾಗ ಹೇಳ್ತಿರ್ತೀನಿ, ನಿಮ್ಮ ಮನ್ಯಾಗ ಒಂದು ಗ್ವಾಡಿ ಮೇಲೆ ಈ ವಾಕ್ಯ ಬರೆದಿಡ್ರಿ, ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. 2ನೇ ಅಧ್ಯಾಯ 11ನೇ ಶ್ಲೋಕ. ಯಾವನು ತನ್ನಲ್ಲೇ ತಾನು ಅಖಂಡ ಸಮಾಧಾನಲ್ಲೇ ಇರ್ತಾನೋ ಅವನು ಕೃಷ್ಣನ ದೃಷ್ಟಿಯಲ್ಲಿ ಆದರ್ಶ. ಯಾರಿಗೆ ತನ್ನ ಸುಖಕ್ಕಾಗಿ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗಿಲ್ಲೋ ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶ ಪುರುಷ. ಕೃಷ್ಣನ ಆದರ್ಶ ಪುರುಷ, ಭಗವದ್ಗೀತೆಯ ಆದರ್ಶ ಪುರುಷ. ಹಾಗಾದ್ರೆ ಇಂಥ ಅವಸ್ಥೆ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕ್ರಿ? ಅದು ಇನ್ನೊಂದು ಗಾಡಿ ಮೇಲೆ ಬರ್ರಿ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಒಂದ ವಾಕ್ಯದಾಗ ಹೇಳಿದ್ ನೋಡಿ, ಅನಿತ್ಯವಾಗಿರೋದು ಈ ಪ್ರಪಂಚ ಹೆಂಗದ? ಅನಿತ್ಯದ, ಅಸುಖ ಅದ, ಇದರಲ್ಲಿ ಸುಖದ ಲೇಷ ಇಲ್ಲ. ಸಮರ್ಥ ಬರೀತಾರೆ, ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎವಡ ದುಃಖ ಆಣೀಕ ನಾಹಿ. ಪರಮ ಮೂರ್ಖನಲ್ಲೇ ಮೂರ್ಖರಂತ. ಯಾವನು ಈ ಸಂಸಾರದೊಳಗೆ ಸುಖ ಅದ ಅಂತ ತಿಳ್ಕೊಂಡಾನೋ ಅವನು ಶತಮೂರ್ಖ ಅಂತ. ಪರಮ ಮೂರ್ಖರಲ್ಲಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎವಡ ದುಃಖ ಆಣೀಕ ನಾಯಿ. ಸಂಸಾರದಂಥ ದುಃಖ ಹುಡುಕೋತ ಹೋದ್ರೆ ಸಿಗುವುದಿಲ್ಲ ಅಂತ. ಇಂಥ ಒಂದು ದುಃಖಮಯವಾಗಿರ್ತಕ್ಕಂಥ ಸಂಸಾರದಲ್ಲಿ ಬರೀ ನಾವು ಸುಖ ಹುಡುಕಲಿಕ್ಕೆ, ಅರ್ಥಾತ್ ಏನು ಅಂದ್ರೆ ಬರೀ ನಮಗೆ ಸುಖ ಆದೀತು, ಹಂಗೆ ಮಾಡಿದ್ರೆ ಸುಖ ಆಗ್ತದೆ, ಹಿಂಗೆ ಮಾಡಿದ್ರೆ ಸುಖ ಆಗ್ತದೆ. ಆದ್ದರಿಂದ ಅವರೇ ಅನಿತ್ಯಂ ಅಸುಖಂ ಲೋಕಂ, ಅನಿತ್ಯವಾಗಿರೋದು ದುಃಖಮಯವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಹುಟ್ಟಿ ಬಂದು ಭಜಸ್ವ ಮಾಂ, ನನ್ನ ನಾಮಸ್ಮರಣೆ ಮಾಡು, ನನ್ನ ಭಜನೆ ಮಾಡು, ನನ್ನ ಸಂಕೀರ್ತನೆ ಮಾಡು, ನನ್ನ ಗುಣಗಾನ ಮಾಡು. ಇದಕ್ಕೆ ಅತ್ಯಂತ ನಮ್ಗೆ ಆದರ್ಶ ಪುರುಷರು ಯಾರು ಅಂದರೆ ನಾವು ಎಷ್ಟು ಇದನ್ನು ಹೇಳ್ತೀವಿ ನೋಡಿ, ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮ್. ಅರೆ ಇಬ್ಬರು ಏನು ಸಮ ಏನ್ರಿ ಅವರೇ? ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರು. ಜ್ಞಾನೇಶ್ವರ ಭಗವಾನ್ ವಿಷ್ಣು, ಜ್ಞಾನೇಶ್ವರ ಮಹಾರಾಜರ ಸಾಕ್ಷಾತ್ ವಿಷ್ಣುವಿನ ಅವತಾರ. ನಿವೃತ್ತಿರ್ ಭಗವಾನ್ ಶಿವ, ಸೋಪಾನೋ ಭಗವಾನ್ ಬ್ರಹ್ಮ, ಮುಕ್ತಾತು ಬ್ರಹ್ಮಚಿತ್ಕಲ. ಜ್ಞಾನೇಶ್ವರ ಮಹಾರಾಜರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಆಮೇಲೆ ನಿವೃತ್ತಿನಾಥರು ಸಾಕ್ಷಾತ್ ಶಿವ. ಸೋಪಾನೋ ಭಗವಾನ್, ಸೋಪಾನ್ ಕಾಕ ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವ್. ಮುಕ್ತಾತು ಬ್ರಹ್ಮಚಿತ್ಕಲ, ಮುಕ್ತಾಬಾಯಿ ಅಂದ್ರೆ ಆಕಿ ಆದಿಮಾಯ. ಇಂಥ ಇವರು ಅಣ್ಣತಮ್ಮಂದರು. ತುಕಾರಾಮ್ ಮಹಾರಾಜರ ದೇಹದೊಳಗೆ ಒಬ್ಬರು, ಅರ್ಥಾತ್ ಏನು ಅಂದರೆ ವ್ಯಾಪಾರ ಮಾಡಿಕೊಂಡು ಒಕ್ಕಲ್ತನ ಮಾಡಿಕೊಂಡು ಮುಂಚೆ ಭಾಳ ಶ್ರೀಮಂತರಿದ್ದರು ತುಕಾರಾಮ್. ಅವರು ಸಾಕಷ್ಟು ಹೊಲ ಇದ್ದು, ವ್ಯಾಪಾರ ಇತ್ತು, ಸಾಲ ಕೊಡ್ತಿದ್ರು ಜನರಿಗೆ. ಅರ್ಥಾತ್ ಏನು ಆಗ ಎತ್ತಿನ ಮೇಲೆ ಮಸಾಲೆ ಹೇರ್ಕೊಂಡು, ಮೆಣಸಿನ್ಕಾಯಿ ಹೇರ್ಕೊಂಡು ಊರೂರು ಅಡ್ಡಾಡಿ, ಸಂತಿಗೆ ಅಡ್ಡಾಡಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರು.
ಅಗದಿ ಒಳಗೆ ಸಮೃದ್ಧ ಶನಿವಾರ ಅಂತಿದ್ರು ಅವ್ರಿಗೆಲ್ಲರೂ. ಎಲ್ಲರೂ ಶ್ರೀಮಂತರಂತಿದ್ರು. ಜೀವನದಲ್ಲಿ ಭಗವಂತನ ಅನುಗ್ರಹ ಆಗೋದು, ಭಗವಂತನ ಕಡೆಗೆ ಹೇಳ್ಯಾನ, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ಸರ್ವಂ ಹರಾಮಿ. ನಾವು ಇಷ್ಟೆಲ್ಲ ಭಗವಂತ ದೇವರು ಅದೆಲ್ಲ ಅಂತೀವಿ. ಯಾರ ಮೇಲೆ ನಾನು ಅನುಗ್ರಹ ಮಾಡ್ಬೇಕಂತ ಮಾಡ್ತೀನೋ ಅವ್ರದೆಲ್ಲ ಸರ್ವಸ್ವ ಹರಣ ಮಾಡ್ತೀನಿ. ಒಪ್ಪಿಗೆ ಅದ ಏನ್ರಿ ನಮಗೆ? ನಮ್ಮ ಹುಡುಗ ಪಾಸ್ ಆದ್ರಿ ಭಗವಂತ ಅನುಗ್ರಹ ಅಂತ. ನಮ್ಮ ಹುಡುಗ ನೌಕರಿ ಹತ್ತಿರಿ, ಭಾಳ ದೊಡ್ಡ ಪಗಾರ ಅದ ರೀ, ಭಗವಂತ ಅನುಗ್ರಹದಿಂದ ಹತ್ತಿರಿ. ಒಬ್ಬ ಹೆಣ್ಮಗಳಿಗೆ 2 ಕೂಸಿತ್ತು, ಅವಳಿ ಜವಳಿ. ಒಂದು ಕೂಸಿನ ಸ್ವಭಾವ ಹೆಂಗಿತ್ತು ಅಂದ್ರೆ ಅದ್ರ ಮುಂದೆ ಏನಾರು ಆಟಿಕೆ ಸಾಮಾನು ಹಾಕಿದ್ರೆ ಆಡ್ಕೋತ ಕೂಡ್ತಿತ್ತು. ಇನ್ನೊಂದು ಕೂಸು ಹೆಂಗಿತ್ತು ಅಂದ್ರೆ ಅದ್ರ ಮುಂದೆ ಏನು ಆಟಿಕೆ ಸಾಮಾನು ಹಾಕಿದ್ರು ಅತ್ಲ ಸರಿಸಿ ಅವ್ವ ಅಮ್ಮ ಕರ್ಕೋ ಅಂತಿತ್ತು. ಅವಾಗ ತಾಯಿ ಕರ್ಕೋಬೇಕಾಗಿ ಬರ್ತಾ ಇಲ್ರಿ. ಇಲ್ಲೇ ನಾವು ಮೋಸ ಹೋಗ್ಲಿಕ್ಕೆ ಹತ್ತೀವಿ. ಭಗವಂತ ಏನು ಮಾಡ್ತಾನೆ, ನಮಗೆ ನಮ್ಮ ಮುಂದಿಷ್ಟು ಆಟಿಕೆ ಸಾಮಾನು ಹಾಕಿ ಉಡಿಸ್ಬಿಡ್ತಾನೆ. ನಾವು ಆಟಿಕೆ ಸಾಮಾನು ದೊಡ್ತಿಗೆ ಆಡ್ಕೋತ ಕೂತ್ ಬಿಡ್ತೀವಿ, ಭಗವಂತನ ಬಿಡ್ತೀವಿ. ಏನ್ರಿ ಆಟಿಕೆ ಸಾಮಾನು? ಮನೆ, ಹೊಲ, ದುಡ್ಡು, ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ನೌಕರಿ, ಚಾಕರಿ, ದಂಧೆ, ವ್ಯವಸಾಯ, ಸಮಾಜದಲ್ಲಿ ಮಾನ, ಪ್ರತಿಷ್ಠೆ, ಶಾಲು, ಶಕಲಾತಿ, ಸಭಾದಾಗ ಕರೆದು ಮಾಲೆ ಹಾಕೋದು, ಇವೆಲ್ಲ ಆಟಿಕೆ ಸಾಮಾನು. ಇದ್ರೊಳಗೆ ನಾವು ಆಟ ಆಡ್ಕೋತ ಕೂಡ್ತೀವಿ, ಮಗ್ನಾಗ್ತೀವಿ. ಭಗವಂತ ಅಂತಾನೆ ಆಟ ಆಡ್ಕೋದು ಅರ್ಥಕ್ಕಂತ ಹೋಗಿ. ಇದೇನು ಕೃಪಾದ ಲಕ್ಷಣ ಏನ್ರಿ? ಭಗವಂತ ಪಕ್ಕ ಇದ್ದಾನೆ. ನಮ್ಮನ್ನು ಹುಚ್ಚರು ಮಾಡಿಬಿಟ್ಟ. ನಾವು ತಿಳ್ಕೊಂಡ್ಬಿಟ್ಟಿವಿ ನಮ್ಮ ಮೇಲೆ ಏನ್ರಿ ಭಗವಂತನ ಕೃಪಾ. ನಮ್ದು ಈ ಸಲ ಹೊಲ ಏನದ, ಉಳ್ಳಾಗಡ್ಡಿ ಏನು ಬೆಳೀತ್ರಿ, ಲಕ್ಷಾನುಗಟ್ಟಲೆ ಗಳಿಸಿದ್ವಿ. ಹಂಗಾರೆ ಏನ್ರಿ ಖರೇ ಕೃಪಾ ಏನು? ಈ ಪ್ರಪಂಚದ ಮೋಹ ಆಸಕ್ತಿ ಬಿಟ್ಟು ನಮ್ಮ ಮನಸ್ಸು ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಭಗವಂತನ ನಾಮದಲ್ಲಿ ನಮ್ಮ ಮನಸ್ಸು ತನ್ಮಯ ಆಗಿಬಿಟ್ರೆ ವಾಹ್, ಅದು ಭಗವಂತನ ಕೃಪಾ. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಚಟ್ನಿ ಭಾಕರಿ ತಿಂದು ಚಾಪಿ ಮೇಲೆ ಯಾರು ಗಡದ ನಿದ್ದೆತ್ತನೋ ಅವನಂತ ಶ್ರೀಮಂತ ಯಾರೂ ಇಲ್ಲ. ಯಾವನಿಗೆ ಪಂಚಪಕ್ವಾನ ಉಂಡು ಫೋಮ್ ಅರ್ಥಾತ್ ಬೇಕರಿ ಒಳಗಿನ ಬೇಕಾದ ತಿಂದು ಫೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆ ಹತ್ತೋದಿಲ್ಲ ಅವನಂತ ದರಿದ್ರ ಯಾರು. ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶ ಪುರುಷ, ಆದರ್ಶ ಲಕ್ಷಣ. ತುಕಾರಾಮ್ ಮಹಾರಾಜರದ್ದು ಏನು ಪರಿಸ್ಥಿತಿ? ಅನ್ನ ಅನ್ನ ಮಣೋನಿ ಬಾಯಿ ಮೇಲಿ ಮುಳುಗಾ ಮೇಲ ಬರೇ ಝಾಲೆ ದೇವ ದಿವಾಳಿ ನಿಗಾರು. ಇಡೀ ಭಾರತದಂಥ ಮಹಾತ್ಮ ಒಬ್ಬನಾಗಿ ಹೋದ. ಆದ್ರಿಂದ ನಾವೇನಂತೀವಿ, ಜ್ಞಾನದೇವ್ ತುಕಾರಾಮ್ ಜ್ಞಾನೇಶ್ವರ ಮಹಾರಾಜರ ಪಂಕ್ತಿ ಒಳಗೆ ಕೂಡು ಯೋಗ್ಯತಾ ಗಳಿಸಿದ್ರು. ಅವ್ರ ಜೀವನ 27ನೇ ವರ್ಷಕ್ಕೆ ಅವರಿಗೆ ವೈರಾಗ್ಯ ಬಂತು. ಯಾಕೆ ವೈರಾಗ್ಯ ಬಂತು ಅಂದ್ರೆ 3 ವರ್ಷ ಮಳೆ ಆಗಲಿಲ್ಲ. ಎಲ್ಲ ದನಕರುಗಳ ಸತ್ತು, ಊರಾಗ ಯಾರಿಗೆ ಇದೂ ಇಲ್ಲ, ಬರಗಾಲ ಬಿದ್ದು ಹೋತು. ತುಕಾರಾಮ್ ಮಹಾರಾಜದು ಎಲ್ಲ ಹೋತು, ಅಂಗಡಿ ಹೋತು, ಬರೇ ಝಾಲೆ ದೇವ ದಿವಾಳಿ ನಿಘಾಲು. ನಮ್ಮನ್ನು ಎಷ್ಟೋ ಮಂದಿ ಕೇಳ್ತಾರೆ, ಮುಂಚೆ ನಮ್ದು ಅಂಗಡಿ ಭಾಳ ಚಲೋ ನಡೀತಿತ್ರಿ, ಇತ್ತಿತ್ತಲಾಗ ನಡೆಯುವಲ್ತ್ರಿ. ತುಕಾರಾಮ್ ಮಹಾರಾಜರು ಅಂದಂಗೆ ಅಂದ್ರು ನೋಡು, ಬರೇ ಝಾಲೆ ದೇವ ದಿವಾಳಿ ನಿಘಾಲು ನಡೀತಾನ್ರಿ ನಮಗೆ. ಅವರಂದು ಚಲೋ ಆತ್ಮ ಮಾರಾಯ, ದಿವಾಳಿ ಎದ್ದು ಹೋತು, ಅಂಗಡಿ ಒಂದು ಹೋತು, ಉಪದ್ರವ ತಪ್ತು, ಆರಾಮಾದೆ ಅಂದ್ರೆ ಅವರು. ಹೊಲ 3 ವರ್ಷ ಬೆಳೀಲೇ ಇಲ್ಲ, 4ನೇ ವರ್ಷ ಮಳೆ. ಆ ದೇಹದಾಗಿನ ಮಂದಿ ಎಲ್ಲರೂ ಮತ್ತೆ ಹರಗಲಿಕ್ಕೆ ಬಿತ್ತಲಿಕ್ಕೆ ಹೊಂಟರು. ತುಕಾರಾಮ್ ಮಹಾರಾಜರು ವಿಚಾರ ಮಾಡಿ, ಇದು ಹಿಂಗಾಗಿದೆ ಪ್ರಪಂಚ ಅಂದ್ರೆ. 1 ವರ್ಷ ಆದ ಕೂಡಲೇ ಸಂತೋಷ ಪಡ್ತೀವಿ, ಮತ್ತೊಂದು ವರ್ಷ ಅನುಕೂಲ ಆಗಲ್ಲ ದುಃಖ ಪಡ್ತೀವಿ. ಇದ್ರದ್ದು ಉಸಾಬರಿನೇ ಬೇಡ ಅಂತ ವಿಚಾರ ಮಾಡಿ. ವಾಹ್, ಅವ್ರು ಹೇಳಿದರು, ನಾನು ಪ್ರಪಂಚದ ಬಗ್ಗೆ ಇರೋ ಮೋಹ ತೆಗೆದು ಹಾಕಿಬಿಟ್ಟೆ ಅಂತ. ಅನ್ನ ಅನ್ನ ಮಣೋನಿ ಬಾಯಿ ಮೇಲಿ ಮುಳುಗಾ ಮೇಲ ಬರೇ ಝಾಲೆ ದೇವ ದಿವಾಳಿ ನಿಘಾಲು. ಮೊದಲೇ ಹೆಣ್ಣು ಸತ್ತು, ಆಕೆ ಹೊಟ್ಟಿರೋ ಮಗ ಸತ್ತ. 2ನೇ ಹೆಂಡ್ತಿ ಕರ್ಕಶ, ಬರೇ ಝಾಲೆ ದೇವ ಬಾಯಿಲ ಕರ್ಕಶ.
ಕರ್ಕಶ್ ಹೆಂಡ್ತಿನ ಕೊಟ್ಟು ಭಾಳ ಚಲೋ ಆತು. ಅಗದಿ ಪ್ರೀತಿಲೇ ಮಾತಾಡೋಕ್ಕಿನ್ನ ಅಗದಿ ಚಂದಕ್ಕಿನ್ನ ಕೊಟ್ಟಿದ್ದೆ ಅಂದ್ರೆ ಆಕಿ ಮೋಹದಾಗ ಸಿಕ್ಕೋತಿದ್ದೆ. ಆ ಭಂಡಾರ ಗುಡ್ಡದ ಮೇಲೆ ಹೋಗಿ ಜಪ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ ಹತ್ತು. ಮನ್ಯಾಗ ಹೆಂಡ್ತಿ ಟರ್ರಂತ ಒದರಾಡ್ಲಿಕ್ಕೆ ಹತ್ತು ಕೂಡಲೇ ಬಿಟ್ಟು ಹೋಗಿ ಮ್ಯಾಲೆ ಕೂತ್ ಬಿಡ್ಲಿಕ್ಕೆ. 4 ದಿವಸ ಆದರೂ ಆ ಮಕ್ಕಳಿಗೆ ಅಂಬ್ಲಿ ಮಾಡಿ ಕುಡಿಸ್ಬೇಕು ಅನ್ನೋ ಒಂದು ಮುಷ್ಟಿ ಇಟ್ಟಿಲ್ಲ. ಇವತ್ತು ನಾವು ಅಂತೀವಿ ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮರು ಹೆಂಗೆ ಆದರು ಅನ್ನೋದನ್ನು ನೋಡಿದ್ರೆ ನಮಗೆ ನಾವೇನು ತುಕಾರಾಮ್ ಆಗೋದು ಬೇಡ. ಅವ್ರು ಅನ್ನಂಗಾರೆ ನಾವು ಇರ್ಲಿಕ್ಕೆ ಬರ್ಬೇಕಲ್ಲ. ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧ. ಇದ್ರಾಗ ಮರ್ಮದ ರೀ. ಠೇವಿಲೆ ಅನಂತೆ ತೈಸೇಚಿ ರಹಾವೆ ಏನು ಮರ್ಮದ ಅಂದ್ರೆ ತುಕಾರಾಮ್ ಮಹಾರಾಜರು ಏನಂತಾರೆ ಅಂದರೆ ಠೇವಿಲೆ ಅನಂತೆ, ಅನಂತ ಹೆಂಗಿಟ್ಟಾನೋ ಹಂಗಿರ್ಬೇಕು. ಅನಂತ ಮುಖ್ಯ ಶಬ್ದದ ಅದ್ರ. ಯಾರು ಇಟ್ಟಾರಪ್ಪ ನಿಮ್ಮನ್ನು ಹಿಂಗೆ ಈ ಪರಿಸ್ಥಿತಿ ಒಳಗೆ? ಅನಂತ ಇಟ್ಟಾನ, ಭಗವಂತ ಇಟ್ಟಾನ. ಅಂದ್ರೆ ಭಗವಂತನ ಬಗ್ಗೆ ನಿಮಗೆ ಭಕ್ತಿ ಇದ್ರೆ, ಭಗವಂತನ ಬಗ್ಗೆ ಪ್ರೇಮ ಇದ್ರೆ ಅವ ಹೆಂಗಿಟ್ಟಾನೋ ಹಂಗೆ ಸಮಾಧಾನ ಎಲ್ಲಿಗೆ ಬರ್ಬೇಕಿಲ್ಲ. ನಿಮ್ಮ ಅರ್ಥಾತ್ ಏನು ಅಂದ್ರೆ ಈಗ ಗಂಡ ಹೆಂಡತಿ ಇದ್ದಾರೆ. ಹೆಂಡತಿ ಗಂಡನ ಬಗ್ಗೆ ಭಾಳ ಪ್ರೇಮ ಅದ, ನಿಷ್ಠಾ ಅದ, ಭಾವನಾ ಅದ. ಅವು ಗಂಡನ ಬಡತನ ಬಂತು ಅಂದ್ರೆ ಹೆಂಡತಿನೂ ಅದನ್ನ ಅನುಸರಿಸ್ತಾಳಿಲ್ಲ. ಗಂಡನ ಪರಿಸ್ಥಿತಿ ಒಳಗೆ ಸಮಾಧಾನಲೇ ಇರ್ತಾಳಿಲ್ಲ. ಹಂಗೆ ಭಗವಂತನ ನಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಇಟ್ಟಾಗ ನಮ್ಗೆ ಹಂಗಿರಬೇಕು ಹಿಂಗಿರಬೇಕು ಅನ್ನೋ ಭಗವಂತ ಇಟ್ಟದ್ದನ್ನು ನಮಗೆ ಸಮಾಧಾನ ಇಲ್ಲ ಅಂತ ಆತಿಲ್ಲ. ಹಾಗಾಗಿ ನಮ್ದೇನು ಭಗವಂತನ ಭಕ್ತಿ ಆತಂಗೆ. ಆದ್ದರಿಂದ ತುಕಾರಾಮ್ ಮಹಾರಾಜರು ಏನಂತ ಅಂದ್ರೆ ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ. ತುಕಾರಾಮ್ ಮಹಾರಾಜರೇನು ಹಂಗಾದ್ರೇನು ವಯಸ್ಸಿನ 27ನೇ ವರ್ಷಕ್ಕೆ ವೈರಾಗಿ ಬಂದು ಹೊಲದ ಕಡೆ ಹೋಗಿ ನೋಡಲೇ ಇಲ್ಲ. ಅವ್ರು ಯಾರು ತೊಗೊಂಡ್ರು, ಯಾರು ಬಿಟ್ಟರು. ಅಕಸ್ಮಾತ್ ನಮಗೂ ಬಿಡ್ಬೇಕು ಅನ್ಸಿದ್ದು ನಾವು 108 ನಮೂನೆ ಆಡಂಬರ ಮಾಡಿ ದಾನ ಮಾಡ್ತೀವಿ ಅಂಥೇಳಿ ಅಲ್ಲಿ ಒಂದು ದೊಡ್ಡದೊಂದು ಶಿಲಾಲೇಖ ಬರೆಸಿ ನಾವು ಇಂಥವರಿಗೆ ಈ ಹೊಲವನ್ನು ದಾನ ಮಾಡಿದ್ದೇವೆ, ಈ ಮನೆಯನ್ನು ದಾನ ಮಾಡಿದ್ದೇವೆ. ನಮ್ಮದೆಲ್ಲಿ ಬಂತಿಲ್ಲಿ ಹುಟ್ಟಿ ಬರೋ ಮುಂದೆ ಏನಾರು ತಂದೀವಿ, ಏನಾರು ನಮ್ದು ಅದನ್ನು ದಾನ ಮಾಡೋದು ಅಧಿಕಾರನೇ ಎಲ್ಲಿ ಬಂತು ನಮಗೆ. ಹಂಗಿದ್ರು ನಾನು ಅಷ್ಟು ದಾನ ಮಾಡೀನಿ, ಇಷ್ಟು ದಾನ ಮಾಡಿ ಇರ್ಕೊಳ್ಳೋದು. ಇಂಥ ಪರಿಸ್ಥಿತಿ ಒಳಗೆ ಅವರು ವಿಚಾರ ಮಾಡಿದಲ್ಲ ಏನು ಅಂದ್ರೆ ಬಸ್ ನಮ್ಮ ಮಾರಿ ಪ್ರಪಂಚದಿಂದ ಹೊಳಸೇ ಬಿಡಬೇಕು ಅನ್ನಿಸ್ತೇವೆ. ಮತ್ತು ಏನು ಮಾಡ್ಲಿಕ್ಕೆ ಹತ್ತರು ಅಂದ್ರೆ ಅವ್ರು ಬರಿತಾರೆ ಒಂದು ಅಭಂಗದಾಗ, ಮುಂಚೆ ನನಗೆ ಭಜನಿ ಒಳಗೆ ಏನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಂತ. ಆದರೆ ಹೆಂಗೆ ನಾವು ಎತ್ತು ಆಕಳ ಎಮ್ಮಿ ಮುಗದಾನಕ್ಕೆ ಹಗ್ಗ ಹಚ್ಚಿ ಅಳ್ಕೊಂಡು ಹೋಗ್ತೀವೋ ಹಂಗೆ ನಾನು ನನ್ನ ಶರೀರವನ್ನು ಒಯ್ದು ಭಜನಿ ಒಳಗೆ ಕೂಡಿಸ್ಲಿಕ್ಕೆ ಸಣ್ಣಂಗೆ ತಾಳ ಬಾರಿಸ್ಲಿಕ್ಕೆ ಕಲಿತೆ. ಆಮೇಲೆ ಸಾವಕಾಶ ಧ್ರುವಪದ ಅನ್ಲಿಕ್ಕೆ ಹತ್ತಿ, ಆಮೇಲೆ ಅಭಂಗ ಬಾಯ್ಪಾಟ್ ಮಾಡಿಕೊಂಡೆ ಸಂತರನ್ನು, ಆಮೇಲೆ ಅಭಂಗ ಅನ್ಲಿಕ್ಕೆ ಹತ್ತಿ. ಆಮೇಲೆ ನಿಧಾನವಾಗಿ ನಾನು ಏನು ಮಾಡ್ಲಿಕ್ಕೆ ಹತ್ತೆ ಅಂದ್ರೆ ಭಂಡಾರ ಗುಡ್ಡದ ಮೇಲೆ ಹೋಗಿ ಕೂತು ನಾಮಸ್ಮರಣೆ ಮಾಡಲಿಕ್ಕೆ ಹತ್ತೆ. ಒಂದು ಕ್ಷಣನೂ ಅವರು ಭಗವಂತನ ಹೊರತಾಗಿ ಕಳೀಲಿಲ್ಲ. ಮನೆಯೊಳ ಪರಿಸ್ಥಿತಿ ನೋಡಿದ್ರೆ ಹಿಂಗೆ ಅದವರ ಮುಂಬಾಜಿ ಅಂತಿದ್ದೊಬ್ಬ ಅವೇನು ಮಾಡ್ದ, ಇವ್ರಿಗೆ ತ್ರಾಸು ಕೊಡಲಿಕ್ಕೆ ಹುಟ್ಟಿ ಬಂದಂಗಿದ್ದವು. ನಮಗೆ ಯಾರಾದರೂ ಏನಾದರೂ ಒಂದು ಶಬ್ದ ಮಾತಾಡಿ ನಮ್ಗೆ ಎಷ್ಟು ಸಿಟ್ಟು ಬರ್ತದೆ. ಅರ್ಥಾತ್ ಏನು ಅಂದ್ರೆ ನಾರಾಯಣ ಅಂತ ಹೆಸರಿತ್ತು, ಅಕಸ್ಮಾತ್ ಯಾವನ ನಾರಾಯಣ ಅಂತ ಚಲೋ ಪೂರ ಹೆಸರಲ್ಲಿ ಅಲ್ಲಿಗೆ ಬರೋದಿಲ್ಲ ನಿಮಗಂತ ಎಷ್ಟು ಸಿಟ್ಟು ಹೇಳ್ತೀವಿ. ಅವ್ರು ನಮ್ಗೆ ಹಂಗೆ ಅಂತಾರೆ, ಅವ್ರು ನಮಗೆ ಹಿಂಗೆ ಅಂತಾರೆ. ಆ ಮುಂಬಾಜಿ ಎಷ್ಟು ತ್ರಾಸು ಕೊಡ್ಲಿಕ್ಕೆ ಹತ್ತಿದ್ದ ಅಂದ್ರೆ ದಿನ ಒಂದು ಪ್ರಕಾರ. ಒಂದು ದಿವಸ ಹೋಳಿ ಹುಣ್ಣಿಮೆ ಇತ್ತು. ಆವತ್ತು ಅವರೆಲ್ಲರೂ ಕೂಡಿ ಏನು ಮಾಡಿದ್ರು ಅಂದ್ರೆ ತುಕಾರಾಮ್ ಮಹಾರಾಜರಿಗೆ ತ್ರಾಸು ಕೊಡೋದು ಒಂದು ಮಂಡಳಿನೇ ಇತ್ತು ರೀ, ಸಮಿತಿನೇ ಇತ್ತು. ತುಕಾರಾಮ್ ಮಹಾರಾಜರಿಗೆ ತ್ರಾಸು ಕೊಡೋದ ಒಂದು ಸಮಿತಿ. ಮತ್ತು ಸತ್ಪುರುಷನ ಭಗವಂತ ತಯಾರು ಮಾಡಬೇಕಾದ್ರೆ ಇಂಥ ಮಂದಿ ನಡಕ ತಯಾರು ಮಾಡ್ತಾರೆ. ನಮಗದನ್ನ ಅನುಭವಿಸ್ಲಿಕ್ಕೆ ಬರಬೇಕಿಲ್ಲ. ಸಮಾಧಾನಲೇ ಇಲ್ಲ. ಠೇವಿಲೆ ಅನಂತೆ ತೈಸೇಚಿ ರಹಾವೆ ಅಂಥದ್ದಾಗ ಅವ್ನು ಏನು ಮಾಡಿದ, ಹೋಳಿ ಹುಣ್ಣಿಮೆ ದಿವಸ ಒಂದು ಕತ್ತಿ ಹಿಡ್ಕೊಂಬಂದು ಅದ್ರ ಬಾಲಕ್ಕೆ ಡಬ್ಬಿ ಕಟ್ಟಿದ್ರು, ಕೊಳ್ಳ ಚಪ್ಪಲ್ ಮಾಲಿ ಹಾಕಿದ್ರು. ಇವ್ರು ಕೊಳ್ಳ ಚಪ್ಪಲ್ ಮಾಲಿ ಉಳ್ಳಾಗಡ್ಡಿ ಮಾಲಿ ಹಾಕಿದ್ರು, ಮಾರಿ ಕರಿ ಬಣ್ಣ ಬಡಿದ್ರು. ಆ ಕತ್ತಿ ಮೇಲೆ ಬಾಲದ ಕಡೆ ಮಾಡಿ ಕೂಡಿಸಿದ್ರು.
ಅಪಮಾನದ ಪರಾಕಾಷ್ಠ. ಆಮೇಲೆ ಕತ್ತಿ ಮ್ಯಾಲೆ ಕತ್ತಿ ಎಲ್ಲ ಊರು ತುಂಬ ಅವಾಚ್ಯ ಅಶ್ಲೀಲ ಶಬ್ದ ಉಚ್ಚಾರ ಮಾಡ್ಕೋತ ಮೆರವಣಿಗೆ ಮಾಡ್ಕೊಂಡು ಬಂದರೆ ಅವ್ರು ಅದ್ರ ಮ್ಯಾಲೆ ಕೂತ್ಕೊಂಡು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ನಾವು ವಿನೋದವಾಗಿ ಹೇಳ್ತಿರ್ತೀವಿ, ಸದೇಹ ವಿಮಾನದಾಗ ಕೂತು ವೈಕುಂಠಕ್ಕೆ ಹೋಗಬೇಕು ಅಂತಿದ್ರೆ ಕತ್ತಿ ಮೇಲೆ ಮೆರವಣಿಗೆ ಮಾಡಿಸೋ ತಯಾರಿ ಬೇಕು. ಅದೇನ್ರಿ ನಮಗೆ ಒಬ್ಬ ಏನಾದ್ರು ಕ್ಯಾಚ್ ಶಬ್ದದಲ್ಲೇ ಬೈದ್ರೆ ನಮ್ಗೆ ಎಷ್ಟು ಸಿಟ್ಟು ಬರ್ತದೆ. ಇಷ್ಟೆಲ್ಲ ಊರು ತುಂಬ ಮೆರವಣಿಗೆ ಮಾಡಿಸ್ಕೊಂಡು ಮನೆ ಮುಂದೆ ಬಂದ ಕೂಡಲೇ ಹಿಂಟು ಒದರಾಡ್ಲಿಕ್ಕೆ ಕರ್ಕಶ ಏಡ್ಯಾನೋ ಆಕೆ ಬೈಲಿಕ್ಕೆ हत्या आमच्या येड्याला तुम्ही अशी मिरवणूक का काढली. ಆಕೆ ಗಂಡ ತುಕಾರಾಮ್ ಮಹಾರಾಜರಿಗೆ ಏಡ್ಯಾ ಅಂತಿದ್ಲು. ಏಡ್ಯಾ ಅಂದ್ರೆ ಹುಚ್ಚುಡು, ಗಂಡಿಗೆ ಹುಚ್ಚುಡು ಅಂತಿದ್ಲು ಆಕೆ. ಮುಂಜಾನೆ ಎದ್ದು ಕೂಡಲೇ ಭಜನೆ ಮಾಡಿ ಶುರು ಮಾಡಿ ಕೂಡಲೇ ಬೆಳಗ್ಗೆ ಎದ್ದು ಕೂಡ ತಾಳ ಕಟ್ಕೋದು ಕೂಡ್ತದೆ. ಅವನ್ನ ಕೆಲಸ ಇಲ್ಲದ್ದು ಬಂದು ಕೂತು ಎಲ್ಲ ಕೂಡಿ ತಾಳ ಕಟ್ಕೋದು ಕೂಡ್ತಾವು. ಕೆಲಸ ಇಲ್ಲ ಬಗಸಿಲ್ಲ ಅದ ತಾಳ ತೊಗೊಂಡು ಹೋಗೋದು ಓಡಿಸ್ಬಿಡ್ತಿದ್ಲು. ಅರ್ಥಾತ್ ಏನು ಅಂದ್ರೆ ಒಂದು ದಿವಸ ಆಕಿ ಮಗ ಮಹಾದೇವ ಕಾಶಿ ಅಂತ ಮಗ, ಅವನಿಗೆ ಜ್ವರ ಬಂದಿದ್ದು. ಆ ಪಾಪ ಹುಡುಗನ 4-5 ವರ್ಷ ಹುಡುಗನ ದಾರ ಎಳ್ಕೊಂಡು ಬಂದು ತುಕಾರಾಮರ ತೊಡಿ ಮೇಲೆ ಒಗದ್ಲು. ನೋಡಿ ಏನು ಸುಮ್ಮನೆ ನೀನು ವಿಠ್ಠಲ್ ವಿಠ್ಠಲ್ ಅಂತಿದ್ಯಾ, ಇಟ್ಯಾ ಕಾಳ್ಯ ಪಾಂಡ್ಯ ನಮ್ಮ ಪ್ರಪಂಚ ಎಲ್ಲ ಹಾಳು ಮಾಡಿದ. ಏನು ಪರಿಸ್ಥಿತಿ. ಅವಾಗ ಇವ್ರು ಹೇಳಿದರು, ಯಾಕೆ ಅವ್ನು ಬೈತಿ ಸುಳ್ಳು, ಇಷ್ಟು ಚಂದ ಮೆರವಣಿಗೆ ನಿಮ್ಮಪ್ಪರೇ ನಮ್ಮ ಮದುವೆಯಾಗಿ ಮಾಡಿದ್ದೇನು ಅಂತ. ನೋಡೋ ದೃಷ್ಟಿ ನೋಡ್ರಿ ಹೆಂಗದ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಅವ್ರಿಗೆ ಅಷ್ಟು ತಳಮಳ ಇತ್ತು, ಅವ್ರಿಗೆ ಅಷ್ಟು ಜಿಜ್ಞಾಸ ಇತ್ತು. ಅವರು ಅನನ್ಯವಾಗಿ ಆ ಪಾಂಡುರಂಗನಿಗೆ ಶರಣು ಹೋದರು. ಸಾಕ್ಷಾತ್ ಪಾಂಡುರಂಗ ಸುಂದರತೆ ಧ್ಯಾನ ಉಭಾವಿಟೇವರಿ ಕರಕಟಾವರಿ ಠೇವೂನಿಯ. ಅವ್ರಿಗೆ ಆ ಪಾಂಡುರಂಗ ಎಷ್ಟು ಸುಂದರ ಕಾಣಿಸಿದ ಅಂದರೆ, ಯಾರು ಅಂದ್ರೆ ನಮ್ಮೂರಾಗಿನ ಪಾಂಡುರಂಗ ಪಂಢರಪುರದ ಪಾಂಡುರಂಗಿಂತಲೂ ಚಂದ ಇದ್ದಾನ ಅಂತ. ಪಂಢರಪುರದ ಪಾಂಡುರಂಗ ನೋಡ್ಲಿಕ್ಕೆ ಇದು ಇದ್ದಾನೆ, ಹುರುಬರ್ಕಿದ್ದಾನೆ ಖರೆ. ಆದ್ರೆ ಆ ಭಕ್ತಿಯ ಒಂದು ಇದರಿಂದ ಅವನು ಎಷ್ಟು ದಿವ್ಯ ಆಗಿಬಿಟ್ಟಾನೆ ಅಂದರೆ ಅವನ ಮುಂದೆ ಅದರದ್ದೇನೂ ಮಹತ್ವ ಇರ್ಕೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಅಂಥ ಪಾಂಡುರಂಗನನ್ನು, ಯಾವ ಪಾಂಡುರಂಗನ ಭಕ್ತಿಯನ್ನು ತುಕಾರಾಮ್ ಮಹಾರಾಜರ ಆಯುಷ್ಯ ತುಂಬ ಮಾಡಿದರು. ಈ ರೀತಿಯಾಗಿ ಅವನು ಕಾಡಿದರು ಸಹಿತ ತುಕಾರಾಮ್ ಗಾಥಾ ಎಂಥ ಅದ್ಭುತ ಗ್ರಂಥ ಬರೆದರು. ಆವಾಗ ಅವನು ಏನು ಮಾಡಿದ ಅಂದ್ರೆ, ಅರ್ಥಾತ್ ರಾಮೇಶ್ವರ ಭಟ್ ಬಂದು ತುಕಾರಾಮರಿಗೆ ಇದನ್ನು ಮಾಡಿ ಅದನ್ನು ಇಂದ್ರಾಯಣಿ ಒಳಗೆ ಬಿಡಿಸಿಬಿಟ್ಟು, ತುಕಾರಾಮರು ಹೆಂಡತಿ ಒದರಾಡ್ಲಿಕ್ಕೆ ಹತ್ತಿರ ಎಷ್ಟು ಕಷ್ಟಪಟ್ಟು ಬರೆದಿಡೋದು. ಅವ್ರ ಪರಿಸ್ಥಿತಿ, ಬಡತನದ ಪರಿಸ್ಥಿತಿ ಎಂಥದ್ದಿತ್ತು ಅಂದ್ರೆ, ಒಂದು ದಿವಸ ತುಕಾರಾಮ್ ಮಹಾರಾಜರ ಹೆಂಡತಿ ಊರಾಗ ಯಾರ್ದೋ ಒಂದು ಮದುವೆ ಇತ್ತು. ಆ ಮದುವೆ ನಿಬ್ಬಣದಾಗ ಆಕೆಗೆ ಹೋಗ್ಬೇಕಾಗಿ ಜೀಜಿಬಾಯಿಗೆ. ಇವರು ಬರ್ಕೋತ ಕೂತಿದ್ರು ಅಭಂಗಗಳನ್ನು. ಆವಾಗಿನ ಕಾಲಕ್ಕೆ ಬಚ್ಚಲು ಹೆಂಗಿದ್ದು ಅಂದ್ರೆ, ಈಗಿನ ಕಾಲಕ್ಕೆ ಬಾಗಿಲ ಹಾಕ್ಕೊಂಡು ಸ್ನಾನ ಮಾಡುವಂಗೆ ಇದ್ದಿದ್ದಿಲ್ಲ. ಹಂಗೆ ಸುಮ್ಮನೆ ಒಂದು 4-5 ಫೂಟಿನ ಗ್ವಾಡಿ ನಡಕ್ಕೆ ಅಷ್ಟಾಗಿ ಬಚ್ಚಲ. ಆಕೆ ಏನು ಮಾಡಿದ್ರು, ಸೀರೆ ಕಾಳದಾಗ ಗ್ವಾಡಿ ಮೇಲೆ ಹಾಕಿ ಸ್ನಾನ ಮಾಡ್ಲಿಕ್ಕೆ ಹತ್ತಾಳ. ಇಟ್ಲ ತುಕಾರಾಮ್ ಮಹಾರಾಜರು ಬರ್ಕೋತ ಕೂತಾರೆ, ಮನ್ಯಾಗ ಮತ್ತೆ ಯಾರಿಲ್ಲ. ಅವಾಗ ಒಬ್ಬಾಕಿ ಮುದುಕಿ ಬಂದರು, ತುಕಾರಾಮ ಮೈ ಮೇಲೆ ಸೀರಿಲ್ಲೋ, ಎಲ್ಲ ಹರಿದು ಹೋಗ್ಯದ, ಒಂದು ಸೀರೆ ಕೊಡು. ಮನ್ಯಾಗಿರೋದು ಒಂದೇ ಸೀರೆ, ಅದನ್ನ ಇದ್ರ ಮೇಲೆ ಹಾಕ್ಯಾಳ ಗ್ವಾಡಿ ಮೇಲೆ. ತುಕಾರಾಮ್ ಮಹಾರಾಜರು ಗಾಬರಿ ಆದರು, ಏನು ಮಾಡಿಲ್ಲ. ಆಕೆ ಹೆಂಡತಿ ಸ್ನಾನ ಮಾಡ್ಲಿಕ್ಕೆ ಹತ್ತಾಳ ಒಳಗೆ. ಸಾವಕಾಶ ಸೀರೆ ಅದ ಮುದುಕಿ ಕೊಡು. ಕಲ್ಪನೆ ಮಾಡ್ರಿ ನೋಡು, ಆಕೆ ಸ್ನಾನ ಮಾಡಿದ್ರೊಳಗೆ, ಜಳಕ ಮಾಡಿದ್ರೊಳಗೆ ಹುಟ್ಟೊಳಗೆ ಸೀರೆ ಇಲ್ಲ. ಈಗ ಇವ್ರು ಅಂದರು, ಇನ್ನು ನಾ ಇಲ್ಲೇ ಕೂತಂದ್ರೆ ಆಕೆ ಹಣದ ಬಿಡ್ತಾಳೆ. ನಾನು ಬಡ ಅಲ್ಲಿಂದ ಎದ್ದವರು ಹೋಗಿ ಇಂದ್ರಾಯಣಿ ನದಿ ದಂಡಿ ಒಂದು ಗಿಡದ ಬುಡಕ್ಕೆ ಮತ್ತೆ ಪಾಂಡುರಂಗ ಅನ್ಕೂತು. ಈಗ ಸೀರೆ ನೋಡ್ತಾಳೆ, ಸೀರೆನೇ ಇಲ್ಲ. ಇಷ್ಟು ಸಿಟ್ಟು ಬಂತ ಅಕ್ಕಿಗೆ. ಹೇಳ್ತೀನಿ, ಒದರಿಲ್ಲೂ ಅವರೂ ಇಲ್ಲ, ಬಾಗಿಲ ಮುಂದೆ ಮಾಡ್ಕೊಂಡು ಹೋಗಿಬಿಟ್ಟಾರ. ಈಗ ನಿಬ್ಬಣದವ್ರಿಗೆ ಮನೆ ಮುಂದೆ ಹಾಸಿ ಹೋಗವರು ಏನು ಮಾಡಿಲ್ಲ. ಆವಾಗ ಕೆಂದು ಆ ಕಾಳ್ಯ ವಿಟ್ಯ ಪಾಂಡ್ಯ ನನ್ನ ಗಂಡನ ತಲೆ ಕೆಡಿಸಿ ಮನ್ಯಾಗ ಒಂದು ಸೀರೆ ಸೈ ತಿರುಗಾಡುವಾಗ ಮಾಡಿಲ್ಲ ಅಂತಕೊಂಡು
ಬೈಲಿಕ್ಕೆ ಹತ್ತಾಳ, ಕಣ್ಣು ಮುಚ್ಕೊಂಡು ಒದರ್ಲಿಕ್ಕೆ ಹತ್ತಾಳ, ಆಮೇಲೆ ಕಣ್ಣು ತೆಗೆದು ನೋಡ್ತಾಳೆ, ಅದ್ರ ಮೇಲೆ ಒಂದು ಪೀತಾಂಬರ, ಅಗದೇ ರೇಷ್ಮೆ ಪೀತಾಂಬರ. ಆಕೆಗೆ ಆಶ್ಚರ್ಯ ಆಯಿತು, ಬಡ ಬಡ ನುಟ್ಕೊಂಡು ನಿಬ್ಬಣದಾಗ ಬಂದ್ರು. ಎಲ್ಲ ಹೆಣ್ಮಕ್ಳು ನೋಡಿ ಗಾಬರಿ ಆದರು. ಎಂಥ ಸೀರೆ ಇದು, ದಿವ್ಯ ಸೀರೆ, ಇದು ಈ ಲೋಕದ ಸೀರೆನ ಅಲ್ಲ ಅನ್ನಿಸ್ತು. ಸಾಕ್ಷಾತ್ ಪಾಂಡುರಂಗನ ಬಂದು ಆ ಸೀರೆ ಕೊಟ್ಟು, ರುಕ್ಮಿಣಿನ ಬಂದು ಸೀರೆ ಕೊಟ್ಟು ಹೋದ್ಲು. ಇಂಥ ತುಕಾರಾಮ್ ಮಹಾರಾಜರ ಚರಿತ್ರೆ ಹಿಂದೆ ಆ ಪರಮಾತ್ಮ ಅಖಂಡವಾಗಿ ನಿಂತಿದ್ದ ಅಂತ ತಿಳ್ಕೊಂಡು ಇವತ್ತು ಅವ್ರು ಜಗತ್ ಪ್ರಸಿದ್ಧ. ಅಂಥ ಪರಮಾತ್ಮನನ್ನು ನಾವು ಇಲ್ಲಿ ಮುಲ್ಲಾಪುರದಲ್ಲಿ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂದರೆ ಆ ಮೂರ್ತಿಯಲ್ಲಿ ನಾವು ಜೀವಂತತನ ತಂದಿವಿ. ಪ್ರತಿಷ್ಠಾಪನೆ ಮಾಡೋದಂದ್ರೆ ಏನು ಅಂದರೆ ಇವತ್ತು ಆ ಮೂರ್ತಿ ಸಾಕ್ಷಾತ್ ಪಾಂಡುರಂಗನ ಆದ. ನಾವು ಆ ಭಾವನೆಯಿಂದ ಅಲ್ಲಿ ನೋಡಬೇಕು. ನಮ್ಮ ದೃಷ್ಟಿ ಹೆಂಗಿರ್ತಾವಂದ್ರೆ ಈ ಮೂರ್ತಿ ಎಲ್ಲಿಂದ ತರಿಸಿದ್ರಿ, ಎಂಥ ಕಲ್ಲಿಂದಿದು, ಎಷ್ಟು ಕೊಟ್ಟಿರಿ ಅಂತ ಕೇಳಿ ಪಾಂಡುರಂಗನ ನಾವು ಹೆಂಗೆ ವರ್ಣನೆ ಮಾಡಿದಂಗೆ. ಅರ್ಥಾತ್ ಸಾಕ್ಷಾತ್ ಪರಮಾತ್ಮನೇ ಬಂದು ನಿಂತ ನಮ್ಮೂರಾಗ. ಅವನ ನಾಮಸ್ಮರಣೆ ಮಾಡಬೇಕು, ಅವನ ಭಕ್ತಿ ಮಾಡಬೇಕು ಅಂದ್ರೆ ನಿಶ್ಚಿತವಾಗಿಯೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಜ್ಞಾನೇಶ್ವರ ಮಹಾರಾಜ ಅರ್ಥಾತ್ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋಗೋ ಸಲುವಾಗಿ ವಿಮಾನ ಬಂತು. ತುಕಾರಾಮ್ ಮಹಾರಾಜರು ಅವ್ರ ಹೆಂಡತಿ ಹೇಳಿದ್ರು, ಆಕೆ ಭಕ್ರಿ ಮಾಡಿ ರೊಟ್ಟಿ ಮಾಡ್ಕೊತ ಕೂತಿದ್ಲು. ಅವತ್ತೇನೋ ಸ್ವಲ್ಪ ಹಿಟ್ಟು ಸಿಕ್ಕಿತ್ತು, ಮಕ್ಕಳಿಗೆ 3-4 ದಿವಸದ ಮೇಲೆ ರೊಟ್ಟಿ. ಆಕೆ ಹೇಳಿದ್ಲು, ನೋಡ್ರಿ ಪಾಪ ಎಂಥ ಹೆಂಡತಿ ಜೊತೆ ಪ್ರಪಂಚ ಮಾಡಿ ಅವರು ವೈಕುಂಠಕ್ಕೆ ಹೋದ್ರು. ಅರ್ಥಾತ್ ಏನು ಅಂದ್ರೆ ಅವಾಗ ಇವ್ರು ಹೇಳಿದರು, ಆಕೆಗೆ ಆವುಲೆ ಅಂತ ಕರಿತಿದ್ರು. ಒಂದು ದಿವಸ ಅವಾಗ ಆಕೆ ಕಟು ಶಬ್ದದಿಂದ ಮಾತಾಡಿದ್ದಿಲ್ಲ. ಇಷ್ಟು ಬೈದರೂ ಸಹಿತ, ಇಷ್ಟು ಕರ್ಕಶಿದ್ರು ಪ್ರೀತಿಯಿಂದನೇ ಮಾತಾಡಿಸ್ತಿದ್ರು. ಆವಾಗ ಅವ್ರು ಹೇಳಿದರು, ಪರಮಾತ್ಮ ಪಾಂಡುರಂಗ ಅರ್ಥಾತ್ ವೈಕುಂಠದಿಂದ ವಿಮಾನ ಕಳಿಸ, ಅದು ಆ ಭಗವಂತ ನಿನ್ನ ಮೇಲೆ ಅನುಗ್ರಹ ಮಾಡಿ 2 ಸೀಟಿನ ಕಳಿಸ್ಯಾನ, ಹೋಗೋಣ ನಡಿ ಅಂದ. ಆವಾಗ ಏನು ಅಲ್ಲೇನು ಮಣ್ಣದ ನೀನು ವೈಕುಂಠದಾಗ ಅಂದಕ್ಕೆ. ನೋಡ್ರಿ ಎಷ್ಟು ಅಜ್ಞಾನ ಅದು. ಒಂದು ಕಡೆ ನೋಡಿದರೆ ಜಾಜ್ವಲ್ಯಮಾನವಾಗಿರ್ತಕ್ಕಂಥ ಆ ಸಂತ ಮಹಾತ್ಮ, ಇನ್ನೊಂದು ಕಡೆ ಮನೆ ಪರಿಸ್ಥಿತಿ ಹಿಂಗೆ. ಅಲ್ಲೇನು ಮಣ್ಣದ ವೈಕುಂಠನಾಗ ಆಕೆಗೆ ಏನು ಅನ್ನಿಸ್ತಿತ್ತು ಅಂದ್ರೆ ನೀವು ಎಲ್ಲೋ ಕೀರ್ತನಕ್ಕೆ ಹೊಂಟಾನ ಅಂತ ಆಕಿ ಕಲ್ಪನಾದಿ. ಹೋಗು ಲಘು ಬಾ, ಕೀರ್ತನೆ ಮಾಡಿ ಭಾಳ ತನಕ ಭಜನೆ ಮಾಡ್ಕೊತ ಗುಣ್ಕೋತ ನಿಂದಿರಬೇಡ, ದೌಡು ಬಾ ಅನ್ಲಕ್ಕೆ. ಬಾ ಕೂಸ ಮಕ್ಕಳು ಹಸದಾವು, ನೀ ಬರೋ ತನಕ ರೊಟ್ಟಿ ತಿನ್ನೋದಿಲ್ಲವು, ಲಘು ಬಾ ಅಂದ್ಕೊಳ್ಳೆ. ತುಕಾರಾಮ್ ಮಹಾರಾಜರ ಕಣ್ಣ ನೀರು ಅಂತ ಏನು ದೈವ ಇದ್ರದ್ದು. ಆಮೇಲೆ ಹಂಗೆ ಹೋದರು. ಹೋಗಿ ವಿಮಾನದಾಗ ಕೂತು ಮ್ಯಾಲೆ ಹೋದ ಬಳಕ ಈಕಿಗೆ ಗೊತ್ತಾದ, ಓಡ್ಕೋತ ಹೋದ್ಲು. ಅಲ್ಲೇ ದೇಹ ಬಿಟ್ಲಕ್ಕಿ, ಆ ವಿಷಯ ಬೇರೆ. ಆಕಿನೂ ವೈಕುಂಠಕ್ಕೆ ಹೋದ್ಲು. ಇಷ್ಟು ವರ್ಷ ಆ ಮಹಾತ್ಮನ ಸಹವಾಸದಲ್ಲಿದ್ದು ಭಗವಂತೇನು ಆಕಿನ ಮರಿತಾನೆ ಅಲ್ರಿ. ಒಂದು ಕಡೆ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ನಾವು ಆಯುಷ್ಯ ತುಂಬ ನಾಮಸ್ಮರಣೆ ಮಾಡೀವಿ, ಆದರೆ ಅಂತಕಾಲದಲ್ಲಿ ವಾತ ಪಿತ್ತ ಕಫ ಹೆಚ್ಚಾಗಿ ಮೂರ್ಛಾದಿಂದ ನಮಗೆ ನಾಮಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಭಗವಂತ ನಮ್ಮನ್ನು ನಮಗೆ ಸದ್ಗತಿ ಕೊಡ್ತಾನಿಲ್ಲ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ. ಇಷ್ಟು ವರ್ಷ ಆಯುಷ್ಯದೊಳಗೆ ಮಾಡಿದ್ರದೇನು ಅವ್ನಿಗೆ ಲೆಕ್ಕದ ಇಲ್ಲೋ ಅಂತ ಕೇಳ್ತಾರೆ. ಇಷ್ಟು ವರ್ಷ ಆಯುಷ್ಯ ತುಂಬ ಮಾಡಿದ್ರದು ಆ ಭಗವಂತನ ಲೆಕ್ಕದ ಇಲ್ಲೋ. ಸಾಯು ಕಾಲಕ್ಕೆ ಆಗಲಿಲ್ಲ ಅಂತಕೊಂಡು ಇಷ್ಟು ವರ್ಷ ಮಾಡಿದ್ದನ್ನು ವ್ಯರ್ಥ ಮಾಡ್ತಾನೆ, ಕರ್ಕೊಂಡ ಹೋಗ್ತಾನೆ. ಯದಿ ವಾತಾದಿ ದೋಷೇನ ಮದ್ಭಕ್ತೋ ಮಾಂ ನ ಸ್ಮರತಿ ಅಹಂ ತಂ ಸ್ಮರಿಷ್ಯಾಮಿ ನೇಷ್ಯಾಮಿ ಪರಮಾಂಗತಿ. ಆವಾಗ ಒಂದು ವೇಳೆ ವಾತ ಪಿತ್ತ ಕಫ ಹೆಚ್ಚಾಗಿ ನಮಗೆ ನಾಮಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಆಯುಷ್ಯ ತುಂಬ ಮಾಡಿದ್ದರದೇನು ಕಿಮ್ಮತ್ತಿಲ್ಲೇ ನವನಿಗೆ ಕರ್ಕೊಂಡ ಹೋಗ್ತಾನೆ ಅಂತ ಹೇಳಿದರು. ಅಂಥ ಒಂದು ದಿವ್ಯವಾಗಿರೋ ಆ ಪರಮಾತ್ಮ ಸ್ವರೂಪವನ್ನು ನಾವಿವತ್ತು ಮುದ್ಲೂರಲ್ಲಿ ನೋಡ್ತಾ ಇರೋದು ನಮ್ಮೆಲ್ಲರದು ಒಂದು ಭಾಗ್ಯದ. ಇದೇನು ನಮ್ಮ ಸಂಕಲ್ಪದಿಂದ ಅಥವಾ ನಿಮ್ಮ ಸಂಕಲ್ಪದಿಂದ ಆದದ್ದಲ್ಲ, ಆ ಪರಮಾತ್ಮನ ಸಂಕಲ್ಪನೆ ಇತ್ತು. ಅರ್ಥಾತ್ ಏನು ಅಂದ್ರೆ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯ ರವು ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅನ್ನುವ ಹಾಗೆ ನೀವೆಲ್ಲರೂ 80ನೇ ಇಸವಿಯಿಂದ ಇಲ್ಲಿ ಭಗವಂತನ ನಾಮಸ್ಮರಣೆ, ಭಗವಂತನ ಸಂಕೀರ್ತನೆ ನಡೀತಾ ಇದ್ದಾಗ ಆ ಪರಮಾತ್ಮ ಬರಲ್ದನೆ ಹೆಂಗೆ ಇರ್ಲಿಕ್ಕೆ ಶಕ್ಯದ? ಇವತ್ತು ಸಾಕ್ಷಾತ್ ಆ ವೈಕುಂಠದಿಂದಲೇ ಪರಮಾತ್ಮ ಬಂದಾನೆ. ಅವನನ್ನು ಭಕ್ತಿ ಭಾವದಿಂದ ನೀವೆಲ್ಲರೂ ಪೂಜಿಸಬೇಕು, ಭಜಿಸಬೇಕು. ಅವನ ಮುಂದೆ ನೀವು ಭಜನೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಅಂದ್ರೆ ಆ ಭಗವಂತ ಒಲದು ಅಕ್ಷರಶಃ ನಿಮ್ಮ ಭಕ್ತಿಗೆ ಮೆಚ್ಚಿ ಅವ್ನು ಹಿಂಗೆ ಕುಣಿಲಿಕ್ಕೆ ಶುರು ಮಾಡಿಬಿಡ್ತಾನೆ ನೋಡಿ. ಟೊಂಕದ ಮೇಲೆ ಕೈ ಇಟ್ಕೊಂಡು ಕುಣಿಲಿಕ್ಕೆ ಶುರು ಮಾಡಿ.
ಅಂಥ ಭಗವಂತನ ದಿವ್ಯ ಸಾನ್ನಿಧ್ಯ ಇವತ್ತಿಲ್ಲಿ ಪ್ರಾಪ್ತವಾಗಿರೋದು, ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು, ನೀವೆಲ್ಲರೂ ಇಷ್ಟೊಂದು ಉತ್ಸಾಹದಿಂದ ಇಷ್ಟೊತ್ತು ತನಕ ಶಾಂತವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತು ಅನೇಕ ಸಾಧು ಸತ್ಪುರುಷರು ಇಲ್ಲಿ ತಮ್ಮ ದಿವ್ಯವಾಗಿರ್ತಕ್ಕಂಥ ಅಮೃತ ವಾಣಿಯನ್ನು ಹೇಳಿದ್ದು, ನಾವೆಲ್ಲರೂ ಅದನ್ನು ಶ್ರವಣ ಮಾಡಿದ್ದು ನಿಜವಾಗಿಯೂ ನಮ್ಮ ಜನ್ಮ ಜನ್ಮಾಂತರ ಪುಣ್ಯ ವಿಶೇಷ ಅಂತ ತಿಳ್ಕೊಂಡು ಹೇಳಿ. ಬಹುತ ಜನ್ಮಿ ಸುಕೃತ ಕೇಲೆ ಮಣೋನಿ ವಿಠಲಿ ಆವಡಲೆ. ಎಷ್ಟೋ ಜನ್ಮದಾಗ ನಾವು ಪುಣ್ಯ ಮಾಡಿವಿ ಅಂತ ಈ ಜನ್ಮದಾಗ ನಮ್ಮ ಭಗವಂತನ ಬಗ್ಗೆ ಭಕ್ತಿ ಚೂರ್ಚಾರು ಭಕ್ತಿ ಉಂಟಾಗ್ಯದ. ಅಂಥ ಪರಮಾತ್ಮ ನಮಗೂ ನಿಮಗೂ ತುಕಾರಾಮ್ ಮಹಾರಾಜರ ಹಿಂಗೆ ಪರಿಸ್ಥಿತಿ ಇದ್ದರೂ ಪ್ರತ್ಯಕ್ಷ ಪಾಂಡುರಂಗ ಏನಂದ, ಏನಾದರೂ ಕೇಳೋ ಕೊಡ್ತೀನಿ. ಏನು ಅನ್ಬೇಕ್ರಿ ಇವರು? ಪಾಂಡುರಂಗ ನಿನ್ನ ಹತ್ರ ಏನದ ಅಂತ ಕೇಳಿ ನಾನು ನಾವು ಬಡ್ಕೋತೀವಿ ದೇವರು ಭಗವಂತ ಅದನ್ನು ಕೊಡು ಇದನ್ನು ಕೊಡು, ಅದ್ರ ಅವಾಗ ತಲೆ ಕೆಟ್ಟು ಹೋಗ್ತದೆ. ಅಷ್ಟು ನಮ್ಮದು ಬೇಡಿಕೆ ಇರ್ತಾವೆ. ನಿನ್ನ ಹತ್ರ ಏನದ ಅಂತ ಕೇಳಿ ನಾನು. ವೈಕುಂಠ ಬ್ಯಾಡ, ನಮಗೆ ಅಷ್ಟು ಸಿದ್ಧಿಗಳು ಬೇಡ, ಲಕ್ಷ್ಮಿ ಬೇಡ, ಮೋಕ್ಷ ಬೇಡ. ಪಾಂಡುರಂಗ ದೈನ್ಯಪಣದಿಂದ ಹೇಳ್ತಾನೆ, ಹಂಗೆ ಅನ್ಬೇಡ, ನಿನಗೇನಾದ್ರೆ ಕೊಟ್ಟು ನಾನು ಸಮಾಧಾನ ಮಾಡ್ಕೋಬೇಕಾದ್ರೆ ಏನಾದರೂ ಕೇಳು. ಆಯ್ತಪ್ಪ, ನಿನ್ನ ಇಚ್ಛೆ ಆಯ್ತು, ನಾ ಕೇಳ್ತೀನಿ. ಏನು ಕೇಳಿದ್ರಿ? ಹೇಚಿದಾನದೇಗಾ ದೇವ ತುझा ವಿಸರ ಗುಣಗಾಯಿನ ಆವಡಿ ಹೇಚಿ ಮಾঝে ಸರ್ವ ಜೋಡಿ. ಹೇಚಿದಾನ ದೇಗಾ ದೇವ ತುझा ವಿಸರ ನಿನ್ನ ವಿಸ್ಮರಣೆ ಆಗದೇ ಇರುವಂಥ ವರ ಕೊಡೋದು. ನಾವು ಹಂಗೆ ಕೇಳು. ಗುಣಗಾಯಿನ ಆವಡಿ, ಪ್ರೇಮದಿಂದ ನಿನ್ನ ಗುಣಗಾನ ಮಾಡುವಂತೆ ಅನುಗ್ರಹ ಮಾಡಪ್ಪ. ನನಗೆ ಮುಕ್ತಿ ಧನ ಸಂಪದ, ಮೋಕ್ಷ ಬೇಡ, ಧನ ಬೇಡ, ಒಂದ್ಸಲ ಬಾಯಲ್ಲಿ ಅಂದ್ಬಿಡುಂಡ್ರಿ. ಯಾಕೆಂದ್ರೆ ಏನದ ಕಠಿಣದ ಭಗವಂತ ನನಗೆ ಧನ ಬೇಡ, ಸಂಪತ್ತು ಬೇಡ, ಮೋಕ್ಷ ಬೇಡ ಅನ್ನೋದು ಕಠಿಣ. ನನಗೆ ಮುಕ್ತಿ ಧನ ಸಂಪದ ಮತ್ತೇನು ಕೊಡು ಅಂದ್ರೆ ಸಂತ ಸಂಘ ದೇಹಿ ಸದಾ, ನಮಗೆ ಸಾಧು ಸಂತರ ಸಹವಾಸ ಕೊಡು. ಇಷ್ಟು ಕೊಟ್ಟು ಸಂತ ಸಂಘ ದೇಹಿ ತುಕಾಮಣೆ ಗರ್ಭವಾಸಿ ಸುಖೇ ಘಾಲಾವೇ ಅಮ್ಮಾಸಿ. ನೀನು ಬೇಕಾದಷ್ಟು ಜನ್ಮ ಕೊಡು, ಆದರೆ ನಿನ್ನ ನಾಮಸ್ಮರಣೆ ಅಖಂಡ ನಡೀಲಿ, ನಿನ್ನೊಳಗೆ ಅತ್ಯಂತ ಭಕ್ತಿ ನಿರ್ಮಾಣ ಆಗಲಿ, ಅತ್ಯಂತ ಭಕ್ತಿ ಭಾವದಿಂದ ನಿನ್ನ ಗುಣಗಾನ ಮಾಡುವಂಥ ಬುದ್ಧಿ ಬರಲಿ ಅಂತ ನಾವೆಲ್ಲರೂ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ಇವತ್ತು ನಾವು ಹೆಬ್ಬಳ್ಳಿಗೆ ಹೋಗಬೇಕಾಗಿದೆ, ಆದ್ದರಿಂದ ನಾವು ಇಷ್ಟೊತ್ತಿಗೆ ಅಲ್ಲಿ ಹೋಗಬೇಕಾಗಿತ್ತು. ಆದರೂ ಸಹಿತ ಇಷ್ಟೆಲ್ಲ ಉತ್ಸಾಹ ನೋಡಿ ನಮಗೂ ಎದ್ದು ಹೋಗೋ ಮನಸ್ಸಾಗುವಂತಾಗಿತ್ತು. ಮತ್ತು ಇವ್ರದ್ದೆಲ್ಲ ವಿಚಾರ ಎಷ್ಟೊಂದು ದಿವ್ಯವಾಗಿರ್ತವೆ, ಅವನು ಕೇಳಬೇಕು ಅನ್ನುವಂಥದ್ದಿತ್ತು. ನಮಗೆ ಎಷ್ಟೋ ದಿವಸಗಳಿಂದ ಧನಿದು ಅರ್ಥಾತ್ ಏನು ಅಂದ್ರೆ ನನ್ನ ಹುಬ್ಬಳ್ಳಿಯಾಗ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತು, ಅದರೊಳಗೆ ಮಾತಾಡಿ ಅರ್ಥಾತ್ ಏನು ಅಂದ್ರೆ ಆದರೂ ಸಹಿತ ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡ್ತೀವಲ್ಲ, ಏನು ಅಂದ್ರೆ ಅವನು ನಮ್ಮ ಎಲ್ಲರಿಗೂ ಮೊದಲೂರು ಆಯ್ತು ಎಲ್ಲ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮಸ್ಮರಣೆಯಲ್ಲಿ ಅನನ್ಯವಾಗಿರ್ತಕ್ಕಂಥ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜಯ.